ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ, ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮತ್ತೊಬ್ಬ ರಂಗಭೂಮಿ ಕಲಾವಿದನನ್ನು ನಿಮ್ಮೆಲ್ಲರಿಗೂ ಕೂಡ ಪರಿಚಯಿಸ್ತಕ್ಕಂತಹ ಪ್ರಯತ್ನ. ಶ್ರೀ ರಾಜಾನಂದ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ತಮ್ಮದೇ ಆದಂತಹ ಗ್ರಾಮೀಣ ಪ್ರದೇಶದಿಂದ ಬೆಳೆದು ಬಂದಂತಹ ಒಂದು ಕಥೆಯನ್ನು ನಿಮ್ಮ ಮುಂದಿಡುವ ಪುಟ್ಟ ಪ್ರಯತ್ನ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಆರನಹಳ್ಳಿ ಅಂತಕ್ಕಂತಹ ಪುಟ್ಟ ಗ್ರಾಮದಲ್ಲಿ ಜನಿಸಿದ್ದು ಇವರ ಒಂದು ವೈಶಿಷ್ಟ್ಯವೇ ಸರಿ. ಇಲ್ಲಿಂದ ಇವರು ರಂಗಭೂಮಿ ಹಾಗೂ ಸಿನಿಮಾ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಬನ್ನಿ ಹಾಗಾದರೆ ಇವರನ್ನು ಪರಿಚಯಿಸಿಕೊಳ್ಳುವ ಪುಟ್ಟ ಪ್ರಯತ್ನವನ್ನು ಮಾಡೋಣ. ಇವರು ಪ್ರಮುಖವಾಗಿ ವೆಂಕಟರಾಜು ಎಂಬ ಮೂಲ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆದುಕೊಂಡು ನಂತರದಲ್ಲಿ ಶ್ರೀ ರಾಜಾನಂದ ಆದದ್ದು ಇವರ ಮತ್ತೊಂದು ವೈಶಿಷ್ಟ್ಯವಾಗಿ ಗುರುತಿಸಬಹುದು. ಇದಿಷ್ಟೇ ಅಲ್ಲದೆ ಪ್ರಮುಖವಾಗಿ 5 ದಶಕಗಳಿಗೂ ಹೆಚ್ಚು ಕಾಲ ಚಲನಚಿತ್ರ ಹಾಗೂ ರಂಗಭೂಮಿ ನಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡದ್ದು ಮತ್ತೊಂದು ವೈಶಿಷ್ಟ್ಯವಾಗಿ ಇಲ್ಲಿ ನಾವು ಗುರುತಿಸಬಹುದು. ನಟ, ನಿರ್ದೇಶಕ, ಸಾಹಿತ್ಯಕಾರ, ನಾಟಕಕಾರ ಎಲ್ಲರೂ ಆಗಿದ್ದು ಒಬ್ಬರೇ, ಅದು ಶ್ರೀ ರಾಜಾನಂದ ಅವರು. ನೋಡಿ ಸ್ನೇಹಿತರೆ, ರಾಜಾನಂದ ಅವರಿಗೆ ಬಹುಮುಖ ಪ್ರತಿಭೆ ಮೈಗೂಡಿತ್ತು. ಇದಿಷ್ಟೇ ಅಲ್ಲದೆ ಅವರು ಹಾಡುಗಳನ್ನು ಕೂಡ ಹಾಡ್ತಾ ಇದ್ರು ಅಂದರೂ ಕೂಡ ನಿಮಗೆ ಅಚ್ಚರಿ ಆಗ್ಬೋದು. ಹೌದು ಸ್ನೇಹಿತರೆ, ಗ್ರಾಮೀಣ ಪ್ರದೇಶದ ಜನರಿಗೆ ಕಲಿಬೇಕು ಅಂತಕ್ಕಂತಹ ಆಸೆ ಇರುತ್ತೆ. ಆ ಆಸೆಯನ್ನು, ಆ ಕನಸನ್ನು ನನಸು ಮಾಡಿಕೊಂಡದ್ದು ನಮ್ಮ ರಾಜಾನಂದ್ ಅವರ ಮತ್ತೊಂದು ವೈಶಿಷ್ಟ್ಯ ಅಂತಲೇ ಹೇಳ್ಬೋದು. ಇನ್ನು ಇದಿಷ್ಟೇ ಅಲ್ಲದೆ ಇವರು ಪ್ರಮುಖವಾಗಿ ತಮ್ಮ ಕಲೆಯಲ್ಲಿ ಬೆಳೆಸಿಕೊಂಡಿದ್ದಂತಹ ಸೃಜನಶೀಲತೆ ಅಂತಕ್ಕಂಥ ಅಂಶ ಇವರ ಒಂದು ಕಲೆಯ ಮೇಲಿನ ನಂಬಿಕೆಗೆ ಒಂದು ಸಾಕ್ಷಿಯಾದದ್ದು ಮತ್ತೊಂದು ವೈಶಿಷ್ಟ್ಯವಾಗಿ ಗುರುತಿಸ್ತೇವೆ. ಇವರು ಪ್ರಮುಖವಾಗಿ 1927 ಡಿಸೆಂಬರ್ 2 ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಆರನಹಳ್ಳಿ ಅಂತಕ್ಕಂತಹ ಗ್ರಾಮದಲ್ಲಿ ವೆಂಕಟರಾಜು ಅಂತಕ್ಕಂತಹ ಮೂಲನಾಮದಿಂದ ಜನ್ಮ ತಾಳ್ತಾರೆ. ಅಂದರೆ ಇವರ ಮೂಲ ಹೆಸರು ವೆಂಕಟರಾಜು ಅಂತ, ನಂತರದಲ್ಲಿ ಶ್ರೀ ರಾಜಾನಂದ್ ಅಂತ ಬದಲಾದದ್ದು. ಇನ್ನು ಇವರ ಅಂತಿಮ ದಿನಗಳಲ್ಲಿ ಸಾಕಷ್ಟು ತೊಂದರೆಗಳಿಂದ ಇವರು ಬಳಲಿದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಅಲ್ಲಿ ಗಂಭೀರವಾದ ಸವಾಲುಗಳು, ಮೂತ್ರಕೋಶದ ಸವಾಲುಗಳಿರ್ಬೋದು, ಮತ್ತಿತರ ಆರೋಗ್ಯದ ಸವಾಲುಗಳಿಂದಾಗಿ ಇವರು ತಮ್ಮ ಕಾಲುಗಳನ್ನು ಮತ್ತು ತಮ್ಮ ಕಣ್ಣುಗಳನ್ನು ಕಳ್ಕೊಳ್ತಾರೆ. ಸೊ ಇದಿಷ್ಟೇ ಅಲ್ಲದೆ ಸಕ್ಕರೆ ಕಾಯಿಲೆ ಸೇರಿದಂತೆ ಹಲವಾರು ಕಾಯಿಲೆಗಳು ಇವರನ್ನು ಬಾಧಿಸಿ ಇವರು 2004 ತಮ್ಮ 77ನೇ ವಯಸ್ಸಿನಲ್ಲಿ ವಿಧಿವಶರಾಗ್ತಾರೆ.
ನಂತರದಲ್ಲಿ ವಿಮಲಮ್ಮ ಅವರ ಪತ್ನಿ ವಿಮಲಮ್ಮ ಅವರು ಸಾಕಷ್ಟು ನೆರವನ್ನು ಕೇಳ್ತಾರೆ ಚಿತ್ರರಸಿಕರಲ್ಲಿ, ಹಾಗೆ ಸರ್ಕಾರ ಜೊತೆಯಲ್ಲಿ ಎಲ್ಲ ಕೂಡ ನೆರವು ಕೇಳಿದರೂ ಕೂಡ ಯಾರೂ ಕೂಡ ನೆರವು ನೀಡದೇ ಇರತಕ್ಕಂತಹ ಪರಿಸ್ಥಿತಿಯಲ್ಲಿ ಇರ್ತಾರೆ. ನೋಡಿ, ಸಿನಿಮಾ ಕ್ಷೇತ್ರದಲ್ಲಿರ್ತಾರೆ, ರಂಗಭೂಮಿ ಕ್ಷೇತ್ರದಲ್ಲಿರ್ತಾರೆ, ತಮ್ಮ ಸಾಧನೆಗಳನ್ನ ಮಾಡ್ತಾರೆ. ಆದರೆ ಕೊನೆಗೆ ಆಗ್ತಕ್ಕಂಥದ್ದೇನು ಅಂದಾಗ ಈ ರೀತಿಯ ಪರಿಸ್ಥಿತಿ ನಿಜಕ್ಕೂ ಕೂಡ ಇದನ್ನು ಮೊದಲಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಯಾವಾಗಲೂ ಕೂಡ ಇದನ್ನು ಕೊನೆಗಿಡ್ತೇವೆ. ಆದರೆ ನನಗೆ ಯಾಕೋ ಇದು ಮೊದಲಿಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅಷ್ಟೇ ಹೇಳ್ತಾ ಇದ್ದೀನಿ. ಸೊ ಎಷ್ಟು ಕಷ್ಟಕರ ಸನ್ನಿವೇಶ ಇತ್ತು ಆಗ ಅವ್ರಿಗೆ, ಹಾಗಾದರೆ ಅಲ್ವಾ? ನಾವು ಇವತ್ತು ಹೇಳ್ತೀವಿ ಸಿನಿಮಾ ಕ್ಷೇತ್ರದಲ್ಲಿದ್ದರೆ ಏನು ತೊಂದರೆ ಇಲ್ಲ, ಸಾಕಷ್ಟು ಹಣ ಬರುತ್ತೆ, ಏನು ಮಾಡ್ತಾರೆ ಅಂತಕ್ಕಂಥದ್ದು. ನೋಡಿ, ಅವರ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು. ಸ್ವಲ್ಪ ಸರ್ಕಾರಗಳು ಮನವಿ ಮಾಡಿದ್ರೂ ಕೂಡ ಕೊಡದೇ ಇರತಕ್ಕಂತಹ ಪರಿಸ್ಥಿತಿಯಲ್ಲಿ ಅವ್ರ ಬದುಕಿ ವಿಧಿವಶರಾದರು. ಸೊ ತಮ್ಮ 77ನೇ ವಯಸ್ಸಿನಲ್ಲಿ ಅವರು ವಿಧಿವಶರಾಗ್ತಾರೆ. ನಂತರದಲ್ಲಿ ಅವರ ಪತ್ನಿ ಮತ್ತು ಮಕ್ಕಳು ಮೈಸೂರಿನಲ್ಲಿ ನೆಲೆಸಿರ್ತಾರೆ. ಇನ್ನು ನೂರಾರು ಚಿತ್ರಗಳು, ನೂರಾರು ವಚನಗಳು, ನೂರಾರು ಸಾಹಿತ್ಯಗಳು, ನೂರಾರು ನಾಟಕಗಳು, ನೂರಾರು ನಿರ್ದೇಶನಗಳು, ಇವೆಲ್ಲವೂ ಕೂಡ ಒಬ್ಬ ನಟನೆ ಅವನಿಗೆ ಶಕ್ತಿ ಇರುವಾಗ ಮಾತ್ರವೇ ಇದಕ್ಕೆ ಬೆಲೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಏನಾದರೂ ಬೇಕಾ? ಯಾರಾದರೂ ನಟರು, ರಂಗಭೂಮಿ ಕಲಾವಿದರಿರ್ಬೋದು, ಯಕ್ಷಗಾನ ಕಲಾವಿದರಿರ್ಬೋದು, ಮತ್ತಿತರ ಯಾವುದೇ ಒಬ್ಬ ವ್ಯಕ್ತಿ ತಮ್ಮ ಕೈಯಲ್ಲಿ ಸಾಧ್ಯವಾಗದೇ ಇದ್ದಾಗ ಯಾರು ನೆರವಿಗೆ ಬರದೇ ಇರತಕ್ಕಂತಹ ಸನ್ನಿವೇಶಗಳು ಕೂಡ ಇವತ್ತಿಗೂ ಕೂಡ ಜೀವಂತವಾಗಿರ್ತಕ್ಕಂಥದ್ದಕ್ಕೆ ಇದು ಕೂಡ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ನಮ್ಮ ನಟರಿಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಇದಿಷ್ಟೇ ಅಲ್ಲದೆ ರಂಗಭೂಮಿ ಕಲಾವಿದರಿಗೆ ನೆರವು ಸಿಗ್ತಾ ಇಲ್ಲ. ಸರ್ಕಾರಗಳು ಕೇವಲ ಬಾಯಿ ಮಾತುಗಳಿಗೆ ಮಾತ್ರವೇ ಒಂದು ಆಸೆ ಹುಟ್ಟಿಸ್ತವೆ. ಆದರೆ ಅವರಿಗೆ ನೆರವನ್ನು ನೀಡೋದಕ್ಕೆ ಸರ್ಕಾರಗಳಿಂದ ಯಾವುದರಿಂದನೂ ಕೂಡ ಸಾಧ್ಯವಾಗದೇ ಇರತಕ್ಕಂತಹ ಪರಿಸ್ಥಿತಿ ಒದಗಿರ್ತಕ್ಕಂಥದ್ದು ನಿಜಕ್ಕೂ ಶೋಚನೀಯ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ನಮ್ಮ ಕಲಾವಿದರಿಗೆ ಪ್ರೋತ್ಸಾಹ ಅಥವಾ ಭದ್ರತೆ ಇಲ್ಲ ಅಂದರೆ ಅವರು ಹೇಗೆ ತಾನೇ ಬದುಕೋದಕ್ಕೆ ಸಾಧ್ಯ? ನೀವೇ ಯೋಚನೆ ಮಾಡಿ. ಇವರು ಪ್ರಮುಖವಾಗಿ ತಮ್ಮ ಬಾಲ್ಯ ಪಾಠವನ್ನು ತಮ್ಮ 10ನೇ ವಯಸ್ಸಿನಿಂದ ಪ್ರಾರಂಭ ಮಾಡ್ತಾರೆ. 10ನೇ ವಯಸ್ಸಿನಿಂದ ರಂಗಭೂಮಿಯನ್ನು ಪ್ರವೇಶ ಮಾಡ್ತಾರೆ. ರಂಗಭೂಮಿಯಲ್ಲಿ ಹಲವಾರು ನಾಟಕ ತಂಡಗಳ ಜೊತೆಯಲ್ಲಿ, ಉದಾಹರಣೆಗೆ ಸಮಾಜ ವಿಕಾಸನ, ಕಲ್ಲಿಕೋಟಿ ಮತ್ತು ಸೋರಠ್ ಅಶ್ವಥ್, ಹಾಗೆ AR ದೇಸಾಯಿ, ಯೋಗ ನರಸಿಂಹ, ಮಾಸ್ಟರ್ ಹಿರಣ್ಣಯ್ಯ ಇವರ ಒಂದು ತರಬೇತಿಯ ಮೂಲಕ ನಾಟಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರಾಜಾನಂದ್ ಅವರು ನಾಟಕಕ್ಕೆ ಹೇಗೆ ಬೇಕು ಹಾಗೆ ತಯಾರಿಯನ್ನು ನಡೆಸಿದ್ದು ಮತ್ತೊಂದು ವೈಶಿಷ್ಟ್ಯವಾಗಿ ಗುರುತಿಸ್ಬೋದು. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಕಲೆಯನ್ನು ಕಲಿಯಬೇಕು ಅಂದರೆ ಆತನಿಗೆ ಗುರು ಇರಬೇಕು. ಅದಿಷ್ಟೇ ಅಲ್ಲದೆ ಆ ಕಲೆಯ ಮೇಲೆ ಪ್ರೀತಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ಪ್ರಕಾರವಾಗಿ ನಮ್ಮ ರಾಜಾನಂದ್ ಅವರು ತಮ್ಮ ಕ್ಷೇತ್ರದಲ್ಲಿ ನಾಟಕದಲ್ಲಿ ಅಭಿನಯ ಮಾಡಬೇಕು ಅಂದರೆ ಈ ಎಲ್ಲ ಪ್ರಕಾರದ ತರಬೇತಿಗಳನ್ನು ಪಡ್ಕೊಂಡು ನಾಟಕ ಅಂದರೆ ಏನು, ನಾಟಕ ಅಂದರೆ ಹೇಗಿರುತ್ತೆ, ಹೇಗೆ ಅಲ್ಲಿ ಅಭಿನಯ ಮಾಡಬೇಕು ಮುಂತಾದ ವಿಷಯಗಳ ಬಗ್ಗೆ ಸಮಗ್ರವಾಗಿ ತಿಳ್ಕೊಳ್ತಾ ಮುಂದೆ ಸಾಗಿದ್ದನ್ನು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಗುಬ್ಬಿ ವೀರಣ್ಣ ಮತ್ತು ಮಾಸ್ಟರ್ ಹಿರಣ್ಣಯ್ಯ ಈ ಎರಡೂ ಕಂಪನಿ ಸೇರಿದಂತೆ ಹಲವಾರು ಪ್ರಮುಖ ಕಂಪನಿಗಳೊಂದಿಗಿನ ಒಡನಾಟದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ, ಪ್ರಮುಖವಾಗಿ ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಸಂದರ್ಭದಲ್ಲಿ ಇವರ ಹೆಸರನ್ನು ಬದಲಾಯಿಸಲಾಯಿತು.
ರಾಜಾನಂದ ಅಂತಕ್ಕಂತಹ ಹೆಸರಿನಿಂದ ಇವರು ನಾಟಕ ಕ್ಷೇತ್ರದಲ್ಲಿ ತಮ್ಮ ಹೆಸರನ್ನು ಬದಲಾಯಿಸಿಕೊಂಡು ತಮ್ಮ ಹೊಸ ವೈಶಿಷ್ಟ್ಯಪೂರ್ಣದ ಅಭಿನಯಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡದ್ದು ಮತ್ತೊಂದು ವೈಶಿಷ್ಟ್ಯವಾಗಿ ಗುರುತಿಸ್ತೇವೆ. ಪ್ರಮುಖವಾಗಿ ಈ ರಾಜಾನಂದ್ ಅಂತಕ್ಕಂತಹ ನಾಮಕರಣ ಏನಿದೆ, ಗುಬ್ಬಿ ವೀರಣ್ಣ ಅಂತಕ್ಕಂತಹ ಪ್ರಮುಖ ಒಂದು ನಾಟಕ ಸಂಸ್ಥೆ ಅಥವಾ ರಂಗಭೂಮಿ ಸಂಸ್ಥೆ ಇವರಿಗೆ ನೀಡಿದಂತಹ ಗೌರವಪೂರ್ವಕ ಅಂಶ ಅಂತಲೇ ಹೇಳ್ಬೋದು. ಭವಿಷ್ಯದ ರಂಗಭೂಮಿ ಕಲಾವಿದರನ್ನು ತಯಾರಿ ಮಾಡ್ತಕ್ಕಂಥದ್ದೇ ಈ ರಂಗಭೂಮಿ ಸಂಸ್ಥೆಗಳ ಮತ್ತೊಂದು ವೈಶಿಷ್ಟ್ಯ ಅಂತಲೇ ಹೇಳ್ಬೋದು. ಇದು ಕೇವಲ ಒಂದು ಸಂಸ್ಥೆಗೆ ಮಾತ್ರ ಸೀಮಿತವಾಗಿರದೆ ರಂಗಭೂಮಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂತಹ ಪ್ರತಿ ಸಂಸ್ಥೆಗಳು ಕೂಡ ತಮ್ಮದೇ ಆದಂತಹ ವೈಶಿಷ್ಟ್ಯತೆಯನ್ನು ಬೀರಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸ್ತೇವೆ. ಈ ರಾಜಾನಂದ್ ಅಂತಕ್ಕಂತಹ ಹೆಸರು ನಮ್ಮ ರಾಜಾನಂದ್ ಅವರಿಗೆ ಬದಲಾಗಿ ವೆಂಕಟರಾಜು ಅವರಿಗೆ, ಇವರ ಮೂಲ ಹೆಸರು ವೆಂಕಟರಾಜು ಅಂತ. ಸೊ ಆ ವೆಂಕಟರಾಜು ಅವರಿಗೆ ರಾಜಾನಂದ ಅಂತಕ್ಕಂತಹ ಹೆಸರು ಬಂದುದರ ಪರಿಣಾಮವಾಗಿ ನಾಟಕ ಕ್ಷೇತ್ರ, ಚಿತ್ರರಂಗ ಕ್ಷೇತ್ರ ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ತಮ್ಮ ವೈಶಿಷ್ಟ್ಯಪೂರ್ಣ ಚಿತ್ರೀಕರಣಕ್ಕೆ ಅಥವಾ ಅಭಿನಯಕ್ಕೆ ಒಂದು ಮನ್ನಣೆ ದೊರಕಿದ್ದು ಇವರ ಮತ್ತೊಂದು ವೈಶಿಷ್ಟ್ಯವಾಗಿ ಗುರುತಿಸ್ಬೋದು. ಇವರು ತಮ್ಮ ರಂಗಭೂಮಿ ಕ್ಷೇತ್ರದಲ್ಲಿ ಸುಮಾರು 232 ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ. ಹಾಗೆ 350ಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ. ಇದು ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಷಯ. ರಂಗಭೂಮಿ ಕ್ಷೇತ್ರದಲ್ಲಿ ಇವರ ಸಾಧನೆಯನ್ನು ಈ ಮೂಲಕ ನಾವು ಗುರುತಿಸ್ಬೋದು. ಸುಮಾರು 232 ನಾಟಕಗಳ ಅಭಿನಯ ಹಾಗೆ 350ಕ್ಕೂ ಹೆಚ್ಚು ನಾಟಕಗಳಲ್ಲಿ ನಿರ್ದೇಶನ ಮಾಡಿದ್ದು ಇವರ ಮತ್ತೊಂದು ಹೆಮ್ಮೆಯ ಗುರುತಾಗಿ ನಾವು ಗುರುತಿಸ್ಬೋದು. ಭೂಮಿ ತೂಕದ ಹೆಣ್ಣು ಅಥವಾ ಚಿನ್ನದ ವಿಷದ ಕೊಕ್ಕು ಅಂತಕ್ಕಂತಹ ಸಾಮಾಜಿಕ ನಾಟಕದಲ್ಲಿ ಆಗಿನ ಒಂದು ಕಾಲದಲ್ಲಿ ಅಭಿನಯ ಮಾಡಿದಂತಹ ಒಂದು ಸನ್ನಿವೇಶವನ್ನು ನಾವು 2019ರಲ್ಲಿ ಈ ನಾಟಕ ಮಂಡ್ಯ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಪ್ರದರ್ಶನಗೊಂಡದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಅಂದರೆ ಆಗಿನ ಕಾಲದಲ್ಲಿ ಒಂದು ನಾಟಕದ ನಿರ್ಮಾಣ ಆಗಿತ್ತು. ಅದು 2019ರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರದರ್ಶನಗೊಂಡದ್ದು ಮತ್ತೊಂದು ವೈಶಿಷ್ಟ್ಯ ಅಂತಲೇ ಹೇಳ್ಬೋದು. ಇವರು ಶಿವಲಿಂಗಯ್ಯ ಅಂತಕ್ಕಂತಹ ಒಂದು ಪಾತ್ರದಲ್ಲಿ ಅಭಿನಯಿಸಿದ್ದು ಇವರ ಮತ್ತೊಂದು ವೈಶಿಷ್ಟ್ಯವಾಗಿ ಗುರುತಿಸ್ತೇವೆ. ರಾಜಾನಂದ್ ಅವರು ಆ ನಾಟಕದಲ್ಲಿ ಶಿವಲಿಂಗಯ್ಯ ಅಂತಕ್ಕಂತಹ ಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ಇನ್ನು ರಂಗಭೂಮಿ ಕ್ಷೇತ್ರದಲ್ಲಿ ಇವರ ಪಾತ್ರ, ಇವರ ಕೊಡುಗೆಗಳನ್ನು ನೋಡೋದಾದರೆ ಪ್ರಮುಖವಾಗಿ ರಂಗಭೂಮಿ ಅಂದಾಕ್ಷಣ ಇವರ ಒಂದು ವೃತ್ತಿಯಲ್ಲಿ ಆ ರಂಗಭೂಮಿಯ ಬೆಳವಣಿಗೆ ಹಾಗೆ ಕನ್ನಡ ಸಾಹಿತ್ಯದಲ್ಲಿ, ಕನ್ನಡದ ಇತಿಹಾಸದಲ್ಲಿ ರಂಗಭೂಮಿಯ ಪ್ರಾಮುಖ್ಯತೆಯನ್ನು ತಿಳಿಸ್ತಕ್ಕಂತಹ ಒಂದು ಪ್ರಯತ್ನವನ್ನು ನಮ್ಮ ರಾಜಾನಂದ್ ಅವರು ಮಾಡಿದರು. ಇದಿಷ್ಟೇ ಅಲ್ಲದೆ ನಾಟಕದ ಅವರು ಕಲಿತಂತಹ ಒಂದು ಪ್ರದರ್ಶನಗಳು, ಅವರು ಮಾಡಿದಂತಹ ಒಂದು ವಿಧಾನಗಳು ರಂಗಭೂಮಿ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡೋದ್ರ ಮೂಲಕ, ಅಂದರೆ ರಂಗಭೂಮಿಯ ಬೆಳವಣಿಗೆಗೆ ಇವರೂ ಕೂಡ ತಮ್ಮ ಕೊಡುಗೆಯನ್ನು ನೀಡೋದ್ರ ಮೂಲಕ ಮನೆ ಮಾತಾಗಿದ್ದಾರೆ. ಇನ್ನು ನಮ್ಮ ರಾಜಾನಂದ್ ಅವರು ಬೀದಿ ನಾಟಕಗಳಲ್ಲಿಯೂ ಕೂಡ ಅಭಿನಯಿಸೋದರ ಮೂಲಕ ತಮ್ಮ ಬದುಕಿಗೆ ಒಂದು ದಾರಿಯನ್ನು ಮಾಡಿಕೊಂಡದ್ದು ಮತ್ತೊಂದು ವೈಶಿಷ್ಟ್ಯವಾಗಿ ಗುರುತಿಸ್ಬೋದು. ನೋಡಿ, ಕಲಾವಿದರಿಗೆ ತಮ್ಮ ಕಲೆಯೇ ಒಂದು ಬದುಕಾಗಿರುತ್ತೆ. ಆ ಬದುಕಿಗೆ ಮಣ್ಣು ಹಾಕುವ ಕೆಲಸವನ್ನು ಯಾರೂ ಕೂಡ ಮಾಡಬೇಡಿ. ನಿಮ್ಮ ಕೈಲಾದರೆ ಅವ್ರನ್ನ ಪೋಷಿಸಿ ಬೆಳೆಸಿ, ಇಲ್ಲಾಂದರೆ ಸುಮ್ಮನೆ ನಿಮ್ಮ ಪಾಡಿಗೆ ನೀಡಿದ್ಬಿಡಿ.
ಇದಿಷ್ಟೇ ನಾವು ಕೇಳ್ಕೊಳ್ಳೋದು. ಈ ಸಾಹಿತ್ಯ ಲೋಕದ ದಿಗ್ಗಜರು ಅಂತಕ್ಕಂತಹ ಈ ಕಾರ್ಯಕ್ರಮ ಏನಿದೆ, ವಿವಿಧ ಮಜಲಿನ ಸಾಹಿತಿಗಳನ್ನು, ಅವರ ಬದುಕನ್ನು ನಿಮ್ಮ ಮುಂದೆ ಇಡ್ತಕ್ಕಂತಹ ಪ್ರಯತ್ನವಾಗಿತ್ತು. ಸೊ ಈ ಪ್ರಯತ್ನದಲ್ಲಿ ನಮ್ಮ ರಾಜಾನಂದ್ ಅವರು ಕೂಡ ಒಬ್ಬರು. ರಾಜಾನಂದ್ ಅವರ ಒಂದು ಬದುಕನ್ನು ನೋಡಿದಾಗ ಅವರು ಕೇವಲ ಭಾವನೆಗಳಿಗಾಗಿ ಅಥವಾ ಕೇವಲ ಒಂದು ನಾಟಕ ಅಂದ ತಕ್ಷಣ ಅದರಲ್ಲಿರ್ತಕ್ಕಂತಹ ಭಾವನೆಗಳಿಗಾಗಿ ಮಾತ್ರವೇ ಅವರು ಪ್ರದರ್ಶನ ಮಾಡ್ತಿರಲಿಲ್ಲ. ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೂ ಕೂಡ ಅವರು ಬೀದಿ ನಾಟಕಗಳ ಮೂಲಕ ತಮ್ಮ ಒಂದು ಹಣಗಳಿಕೆಯನ್ನು ಅಥವಾ ತಮ್ಮ ಬದುಕಿನ ಸುಧಾರಣೆಗಾಗಿ ಶ್ರಮಿಸ್ತಿದ್ದುದನ್ನು ನಾವು ಪ್ರಮುಖವಾಗಿ ಗುರುತಿಸ್ಬೋದು. ಪ್ರಮುಖವಾಗಿ ಇವರ ಜನಪ್ರಿಯತೆಗಳು ಹಾಗೆ ಚಿತ್ರರಂಗದಲ್ಲಿ ಇವರು ಕಂಡುಕೊಂಡಂತಹ ವೈಶಿಷ್ಟ್ಯತೆಯನ್ನು ಈ ಒಂದು ಮಜಲಿನಲ್ಲಿ ನಾವು ಗುರುತಿಸ್ಬೋದು. ನೋಡಿ, ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರೆ ಸಾಕು ಅವರ ಬದುಕೇ ಬದಲಾಗುತ್ತೆ ಅಂತ. ಇದು ಖಂಡಿತವಾಗ್ಲೂ ಸುಳ್ಳು ಮಾತು. ಸೊ ಯಾರೋ ಒಂದಿಷ್ಟು ಜನ ದುಡ್ಡಿರೋರು, ಸಂಪತ್ತಿರೋರು ಒಳ್ಳೆಯದಾಗಿರ್ಬೋದು, ಆದರೆ ಏನೂ ಇಲ್ಲದೇ ಇರೋರು ಕೂಡ ತಮ್ಮ ಚಿತ್ರರಂಗದ ಮೂಲಕ, ಚಲನಚಿತ್ರ ಅಭಿನಯದ ಮೂಲಕ ತಮ್ಮ ಬದುಕನ್ನು ಕಟ್ಟಿಕೊಳ್ಳತಕ್ಕಂತಹ ಸನ್ನಿವೇಶಗಳು ಕೂಡ ಇವತ್ತಿಗೂ ಕೂಡ ಇದೆ. ಇದು ಕೇವಲ ಚಿತ್ರರಂಗದ ನಟರಿಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ಗಾಯಕರು ಇರಬಹುದು ಅಥವಾ ಗೀತ ರಚನಾಕಾರರಿರ್ಬೋದು, ಮತ್ತಿತರ ಎಲ್ಲ ವ್ಯಕ್ತಿಗಳು ಕೂಡ ತಮ್ಮ ಬದುಕನ್ನು ಕಟ್ಕೊಳ್ತಕ್ಕಂತಹ ಸನ್ನಿವೇಶದಲ್ಲಿ ಇವತ್ತಿಗೂ ಕೂಡ ತೊಡಗಿಸ್ಕೊಂಡಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಚಿತ್ರರಂಗ ಕ್ಷೇತ್ರವನ್ನು ನೋಡೋಣ. ಚಿತ್ರರಂಗ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಧನಪಿಶಾಚಿ ಅಂತಕ್ಕಂತಹ ಚಲನಚಿತ್ರದ ಮೂಲಕ 1967ರಲ್ಲಿ ಪ್ರವೇಶ ಮಾಡ್ತಾರೆ. ಇದು ಧನಪಿಶಾಚಿ ಅಂತಕ್ಕಂತಹ ಸಿನಿಮಾದ ಮೂಲಕ ಇವರ ಚಿತ್ರರಂಗ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾರೆ. ಇವರು ಧನಪಿಶಾಚಿ ಅಂತಕ್ಕಂತಹ ಸಿನಿಮಾದಲ್ಲಿ ಅಭಿನಯ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಮತ್ತೊಂದು ವಿಶೇಷ ಘಟನೆ ನಡೀತು. ಅದೇನೆಂದರೆ, ಇವರು ಸುಮಾರು 480 ಸಾಲುಗಳನ್ನು, ಆ ಸಂಭಾಷಣೆಗಳನ್ನು 480 ಸಾಲಿನ ಸಂಭಾಷಣೆಯನ್ನು ಒಂದೇ ಟೇಕ್ನಲ್ಲಿ, ಒಂದೇ ರೆಕಾರ್ಡಲ್ಲಿ ಇವರು ತಮ್ಮ ಒಂದು ಅಭಿನಯವನ್ನು ಮಾಡ್ತಾರೆ. ಇದು ಇವರು ರಂಗಭೂಮಿಯಲ್ಲಿ ಕಲಿತಂತಹ ಕಲೆಗೆ ಒಂದು ಸ್ಫೂರ್ತಿಯಾದದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ನೋಡಿ, ಆ ರಂಗಭೂಮಿ ಕ್ಷೇತ್ರ ಅಂತಕ್ಕಂಥದ್ದು ಚಿತ್ರರಂಗಕ್ಕೆ ಪ್ರವೇಶಿಸುವವರಿಗೆ ಒಂದು ಔಷಧಿಯಾಗಿ ಅಥವಾ ಒಂದು ಮೊದಲ ಪಾಠದ ಒಂದು ಗೃಹವಾಗಿ ಒಂದು ಮಾರ್ಪಡ್ತಿರ್ತಕ್ಕಂಥದ್ದಕ್ಕೆ ಇದು ಒಂದು ನಿದರ್ಶನ ಅಂತಲೇ ಹೇಳ್ಬೋದು. ಕೆಲವರೆಲ್ಲ ಮತ್ತೆ ಮತ್ತೆ ರೆಕಾರ್ಡ್ ಮಾಡ್ತಕ್ಕಂತಹ ಸನ್ನಿವೇಶಗಳಿರ್ತವೆ, ಆದರೆ ಸುಮಾರು 480 ಸಾಲುಗಳ ಸಂಭಾಷಣೆಯನ್ನು ಒಂದೇ ಬಾರಿ ಧ್ವನಿ ಮುದ್ರಿಸಿದ್ದು ಇವರ ಮತ್ತೊಂದು ವೈಶಿಷ್ಟ್ಯವಾಗಿ ಗುರುತಿಸ್ತೇವೆ. ಆಗಿನ ಕಾಲದಲ್ಲಿ ರಂಗಭೂಮಿ ಕ್ಷೇತ್ರದಲ್ಲಿ ನೇರವಾಗಿ ಅಭಿನಯವನ್ನು ಮಾಡಬೇಕಾಗಿತ್ತು. ಅಂದರೆ ಆಗಿನ ಕಾಲದಲ್ಲಿ ಈಗಿನ ಥರ ರೆಕಾರ್ಡಿಂಗ್ ಸಿಸ್ಟಮ್ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಉಪಕರಣಗಳಾಗಲಿ ಅಥವಾ ಧ್ವನಿ ಮಟ್ಟವನ್ನು ಸುಧಾರಿಸೋದಕ್ಕಾಗಲಿ ಬೇರೆ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಬದಲಾಗಿ ನೇರವಾಗಿ ಅವರು ಅಭಿನಯವನ್ನು ಮಾಡಬೇಕಾಗಿತ್ತು. ಅವರ ನೆನಪಿನ ಶಕ್ತಿಗೂ ಕೂಡ ಇದು ಒಂದು ಸವಾಲಾಗ್ತಿತ್ತು. ಅಂದರೆ ಆಗ ಕೆಲವೊಂದಷ್ಟೊತ್ತು ನೋಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಿದ್ರು, ಮತ್ತೆ ನೇರವಾಗಿ ಬಂದು ಪ್ರದರ್ಶನ ಮಾಡಬೇಕಾಗಿತ್ತು. ಪ್ರದರ್ಶನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಾಟಕಗಳನ್ನು ನೋಡ್ಕೊಳ್ಳೋ ಹಾಗಿಲ್ಲ. ಸೊ ಇದು ಅವರ ಒಂದು ರಾಜಾನಂದ್ ಅವರಿಗೆ ಒಂದು ವರವಾಗಿ ಪರಿಣಮಿಸಿದ್ದು ಮತ್ತೊಂದು ವೈಶಿಷ್ಟ್ಯವಾಗಿ ಗುರುತಿಸ್ಬೋದು. ಯಾಕಂದರೆ ಇದರಿಂದ ಅವರ ಬದುಕನ್ನು ಕಟ್ಕೊಳ್ಳೋದಕ್ಕೆ, ಚಿತ್ರರಂಗಕ್ಕೆ ಇವರಿಗೆ ಅದು ಕೂಡ ಒಂದು ಸ್ಫೂರ್ತಿಯ ಸೆಲೆಯಾಗಿ ನಿಂತದ್ದು ನಾವು ಪ್ರಮುಖವಾಗಿ ಗಮನಿಸ್ಬೋದಾದಂತಹ ವಿಷಯವಾಗಿದೆ. ಇನ್ನು ಪೋಷಕ ನಟನಾಗಿ ಇವರ ಪಾತ್ರವನ್ನು ನಾವು
ರಂಗನಾಯಕಿ ಅಂತಕ್ಕಂತಹ ಸಿನಿಮಾದಲ್ಲಿ, ಇದು 1981ರಲ್ಲಿ ಪ್ರದರ್ಶನ ಕಾಣುತ್ತೆ. ಈ ಸಿನಿಮಾದಲ್ಲಿ ಇವರ ಪೋಷಕ ನಟನೆಯನ್ನು ನಾವು ಭದ್ರಪಡಿಸ್ಕೋಬೋದು. ಇವರು ಪೋಷಕ ನಟನಾಗಿ ಅಭಿನಯಿಸಿದಂತಹ ಮೊದಲ ಚಿತ್ರವಾಗಿ ಇದನ್ನು ಗುರುತಿಸ್ತೇವೆ. ಈ ರಂಗನಾಯಕಿ ಅಂತಕ್ಕಂತಹ ಸಿನಿಮಾದಲ್ಲಿ ಪ್ರಮುಖವಾಗಿ ರಂಗಭೂಮಿಯ ಕನಸನ್ನು ಹೊತ್ತಂತಹ ಒಬ್ಬ ಹೆಣ್ಣು ಮಗಳ ಕಥೆಯನ್ನು ಇಲ್ಲಿ ವಿಶ್ಲೇಷಣೆ ಮಾಡಲಾಗುತ್ತೆ. ಸೊ ಅದರ ಬಗ್ಗೆ ನೀವು ಸಿನಿಮಾವನ್ನು ನೋಡಿ ತಿಳ್ಕೊಬೋದು. ಹೀಗೆ ರಂಗನಾಯಕಿ ಅಂತಕ್ಕಂತಹ ಸಿನಿಮಾದಿಂದ ಆರಂಭಗೊಂಡಂತಹ ನಮ್ಮ ರಾಜಾನಂದ್ ಅವರ ಪಯಣ ಸುಮಾರು 318ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯ ಮಾಡುವುದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟದ್ದು ಇವರ ಮತ್ತೊಂದು ವೈಶಿಷ್ಟ್ಯವಾಗಿ ನಾವು ಗುರುತಿಸ್ತೇವೆ. ಇವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೂ ಕೂಡ ಅಭಿನಯ ಮಾಡಿದ್ದು ಮತ್ತೊಂದು ವಿಶೇಷವಾಗಿ ಗುರುತಿಸ್ತೇವೆ. 2 ಕನಸು ಇರ್ಬೋದು, ಬಬ್ರುವಾಹನ, ಭಾಗ್ಯವಂತರು, ತಾಯಿಗೆ ತಕ್ಕ ಮಗ, ದೇವತಾ ಮನುಷ್ಯ, ಧ್ರುವತಾರೆ ಮತ್ತಿತರ ಸಿನಿಮಾಗಳಲ್ಲಿ ಇವರು ಅಭಿನಯ ಮಾಡಿದ್ದನ್ನು ಪ್ರಮುಖವಾಗಿ ಗುರುತಿಸ್ತೇವೆ. ನೋಡಿ, ಎಲ್ಲಿ ಹಾಸನ, ಎಲ್ಲಿ ಚಿತ್ರರಂಗ, ಒಂದಕ್ಕೊಂದು ಸಂಬಂಧವಿಲ್ಲ ಅಲ್ವಾ? ಗ್ರಾಮೀಣ ಪ್ರದೇಶದ ಜನರು ತಮ್ಮ ರಂಗಭೂಮಿ ಕ್ಷೇತ್ರದ ಅಭಿನಯದ ಮೂಲಕ ತಮ್ಮನ್ನು ತಾವು ತೊಡಗಿಸಿಕೊಂಡು ಹೊಸ ಕ್ಷೇತ್ರವನ್ನು ಸೃಷ್ಟಿಸಿಕೊಂಡದ್ದು ಮತ್ತೊಂದು ವಿಶೇಷವಾಗಿ ಗುರುತಿಸ್ತೇವೆ. ಇದರ ಪರಿಣಾಮವಾಗಿ ನಮ್ಮ ರಾಜಾನಂದ್ ಅವರಿಗೆ ಬೇಡಿಕೆ ಹೆಚ್ಚಾಯಿತು. ಹಾಗೆ ಚಿತ್ರರಂಗದಲ್ಲಿ ಇವರ ಮೇಲಿನ ನಂಬಿಕೆಗಳು ಹೆಚ್ಚಾಗ್ತಾ ಹೋಯಿತು. ಹೀಗೆ ಇವರಿಗೆ ಬಂದ ಅವಕಾಶಗಳು ತಮ್ಮದೇ ಆದಂತಹ ಹೊಸ ಒಂದು ಸುವರ್ಣ ಯುಗವನ್ನು ಚಿತ್ರರಂಗದಲ್ಲಿ ಬರೆಯೋದಕ್ಕೆ ಸಹಕಾರಿಯಾಯಿತು ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಇನ್ನು ಪ್ರಮುಖವಾಗಿ ಸಾಹಿತ್ಯ ಕ್ಷೇತ್ರವನ್ನು ಗಮನಿಸಿದಾಗ ಇವರು ಸುಮಾರು 9,000 ಕವನಗಳು ಹಾಗೂ 3,000 ವಚನಗಳನ್ನು ತಮ್ಮ ಬರಹದ ಮೂಲಕ ಮುನ್ನೆಲೆಗೆ ತಂದಿರತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸ್ತೇವೆ. ಅಂದರೆ ಚಿತ್ರರಂಗ ಇವೆಲ್ಲವೂ ಕೂಡ ಮುಗಿದ ನಂತರ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡದ್ದು ಬರಹಗಳಲ್ಲಿ. ಇವರು ವಚನ ಸಾಹಿತ್ಯ ಅಂತಕ್ಕಂತಹ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಆ ಕೃತಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಯಾವುದೇ ಒಬ್ಬ ವ್ಯಕ್ತಿಯು ಅಥವಾ ಒಬ್ಬ ಬರಹಗಾರರು ತಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸ್ತಕ್ಕಂತಹ ಸಂದರ್ಭದಲ್ಲಿ ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಮಾಡುವುದಾಗಲಿ ಅಥವಾ ತಮ್ಮ ವಚನಗಳ ಮೂಲಕ ಹೇಳುವಂತಹ ಮಾತುಗಳು ಕೆಟ್ಟ ರೀತಿಯ ವರ್ತನೆಗಳಿಲ್ಲದಂತೆ ನೋಡಿಕೊಳ್ಳುವುದು ಬಹಳ ಮುಖ್ಯ ಎಂಬತಕ್ಕಂತಹ ಒಂದು ಅಭಿಪ್ರಾಯವನ್ನು ಇಲ್ಲಿ ರಾಜಾನಂದ್ ಅವರು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸ್ತೇವೆ. 12ನೇ ಶತಮಾನದ ಈ ವಚನ ಸಾಹಿತ್ಯ ಅಂತಕ್ಕಂಥದ್ದೇನಿದೆ, ಇದು ಇವರನ್ನು ಆಳವಾದ ಅಧ್ಯಯನಕ್ಕೆ ಒಂದು ಕರೆದೊಯ್ಯುವುದನ್ನು ಪ್ರಮುಖವಾಗಿ ಗುರುತಿಸ್ತೇವೆ. ಇಷ್ಟೇ ಅಲ್ಲದೆ ಈ ಪ್ರಕಾರದ ಸಾಹಿತ್ಯವನ್ನು ರಚನೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅವರು ಅಧ್ಯಯನ ಮಾಡಿರ್ಬೋದಾದಂತಹ ಪುಸ್ತಕಗಳ ಬಗ್ಗೆಯೂ ಕೂಡ ನಾವು ಬಹಳಷ್ಟು ವಿಮರ್ಶಕರು ಹೇಳಿರ್ತಕ್ಕಂತಹ ಮಾತುಗಳನ್ನು ಕೂಡ ಉಲ್ಲೇಖ ಮಾಡ್ಬೋದು. ಈ ಪ್ರಕಾರವಾಗಿ ಹಲವಾರು ಸಾಹಿತಿಗಳು ಯಾವುದೇ ಸಾಹಿತ್ಯವನ್ನು ರಚನೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅವರು ತಮಗೆ ಬೇಕಾದಂತಹ ಆ ಸಾಹಿತ್ಯ ರಚನೆಗೆ ಬೇಕಾದಂತಹ ಪುಸ್ತಕಗಳು, ಲೇಖನಗಳ ಬಗ್ಗೆ ಶೋಧವನ್ನು ನಡೆಸ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸ್ತೇವೆ. ಇದಿಷ್ಟೇ ಅಲ್ಲದೆ ನಾಟಕಗಳನ್ನು ಕೂಡ ಬರವಣಿಗೆಯ ಮೂಲಕ ದಾಖಲಿಸಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ನಿರ್ದೇಶಕ, ನಿರ್ಮಾಪಕ, ಹಾಡುಗಾರ, ಇಷ್ಟೇ ಅಲ್ಲದೆ ನಾಟಕಕಾರ ಅಂತ ಅವಾಗಲೇ ನಾನು ಹೇಳಿದ್ದೆ. ಆ ನಾಟಕಕಾರ ಇಲ್ಲಿ ರೂಪುಗೊಂಡದ್ದು. ನಾಟಕ
ಕೇವಲ ರಂಗಭೂಮಿಗೆ ಮಾತ್ರ ಸೀಮಿತವಾಗಿರುತ್ತೆ. ಬರವಣಿಗೆಗೂ ನನ್ನನ್ನು ತಾನು ತೊಡಗಿಸ್ಕೋಬೇಕು ಅಂತಕ್ಕಂತಹ ಒಂದು ಅಭಿಲಾಷೆ ನಮ್ಮ ರಾಜಾನಂದ್ ಅವರದು. ಇನ್ನು 1992ರಲ್ಲಿ ರಾಜ್ಯೋತ್ಸವ ಅಥವಾ ರಾಜ್ಯ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಇವರನ್ನು ಪ್ರೋತ್ಸಾಹಿಸಲಾಯಿತು. ಇನ್ನು 2002ರಲ್ಲಿ ಇವರಿಗೆ ಜೀವಿತಾವಧಿ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಯಿತು. ಇನ್ನು ಇವರ ಅಂತಿಮ ಜೀವನದಲ್ಲಿ ಯಾವುದೇ ನೆರವು ಬಾರದೇ ಇದ್ದಿದ್ದನ್ನು ನಾನು ಈಗಾಗಲೇ ಮೊದಲನೇ ಅಂಶವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಆದರೆ ಸ್ನೇಹಿತರೆ, ಸರ್ಕಾರಗಳು ನ್ಯಾಯಯುತವಾಗಿ ಯಾವುದೇ ಒಬ್ಬ ಕಲಾವಿದನನ್ನು ಪ್ರೋತ್ಸಾಹಿಸದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರಂತದ ಸಂಗತಿಯಾಗಿದೆ. ಈ ರೀತಿಯಾಗಿ ಕೇವಲ ಸಾಂಕೇತಿಕವಾಗಿ ಗೌರವಿಸಬೇಕಲ್ಲ ಅಂತಕ್ಕಂತಹ ಒಂದು ಮಾತ್ರಕ್ಕೆ ಮಾತ್ರ ಈ ರೀತಿಯ ಪ್ರಶಸ್ತಿಗಳನ್ನು ನೀಡಿ ಕೇವಲ ಜನರ ಮೆಚ್ಚುಗೆ ಗಳಿಸ್ತಕ್ಕಂಥದ್ದು ಈ ಸರ್ಕಾರಗಳ ಒಂದು ಕರ್ತವ್ಯವೋ ಏನೋ ಗೊತ್ತಿಲ್ಲ ನನಗೆ. ಆದರೆ ಸರ್ಕಾರಗಳನ್ನ ನಾನು ನಿಂದಿಸ್ತಾ ಇಲ್ಲ, ಬದಲಾಗಿ ಸರ್ಕಾರಗಳು ಇನ್ನಾದರೂ ಎಚ್ಚೆತ್ಕೋಬೇಕು ಅಂತಕ್ಕಂಥದ್ದು ನನ್ನದೊಂದು ಮನವಿ. ಯಾಕಂದರೆ ಅನೇಕರು ಗ್ರಾಮೀಣ ಪ್ರತಿಭೆಗಳು, ಗ್ರಾಮೀಣ ಕಲಾವಿದರು ತಮ್ಮನ್ನು ತಾವು ತೊಡಗಿಸಿಕೊಂಡು ಕಲೆಯಲ್ಲಿ ಜಾನಪದ ಕ್ಷೇತ್ರ ಇರ್ಬೋದು, ಚಿತ್ರರಂಗ ಇರ್ಬೋದು, ಯಕ್ಷಗಾನ ಇರ್ಬೋದು, ಮತ್ತಿತರ ಯಾವುದೇ ಕ್ಷೇತ್ರದಲ್ಲಿಯೂ ಕೂಡ ಒಂದು ಕಲಾವಿದರಿಗೆ ಮನ್ನಣೆ ಇಲ್ಲ ಅಂದರೆ ಅದು ಯಾವ ರೀತಿಯ ನ್ಯಾಯ ಅಂತ ನಿಮಗೆ ನೀವೇ ಯೋಚನೆ ಮಾಡ್ಕೊಳ್ತಕ್ಕಂತಹ ಒಂದು ಪರಿಸ್ಥಿತಿ ಒದಗಿ ಬಂದಿದೆ. ಇನ್ನು ಮುಂದೆ ಆದರೂ ಈ ರೀತಿ ಅನ್ಯಾಯ ಮಾಡುವ ಬದಲು ಒಂದು ನ್ಯಾಯಯುತ ನೆಲೆಯಲ್ಲಿ ಈ ಸರ್ಕಾರಗಳು ಅಥವಾ ಒಂದು ಚಿತ್ರರಸಿಕರು ಅವರಿಗೆ ಅನಾರೋಗ್ಯ ಪರಿಸ್ಥಿತಿಯಲ್ಲಿ ಸಹಾಯಕ್ಕೆ ಬಾರದೇ ಇದ್ದ ಮೇಲೆ ಈ ಪ್ರಶಸ್ತಿಗಳೆಲ್ಲ ನೀಡಿ ಏನು ಪ್ರಯೋಜನ ಅಂತಕ್ಕಂಥದ್ದು ನಾನು ಕಟ್ಟ ಕಡೆಯಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆ. ಈ ಮೂಲಕ ಯಾರಿಗಾದರೂ ಬೇಸರ ಆಯಿತು ಅಂತಾದರೆ ಕ್ಷಮಿಸಿ, ನಾನು ಹೇಳಬೇಕಾದಂಥನ್ನು ಹೇಳಿದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂದಿನ ಸೋಮವಾರದಿಂದ ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಹೊಸ ಕಾರ್ಯಕ್ರಮ ಸಿದ್ಧವಾಗ್ತಾ ಇದೆ. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಹೊಸ ವಿನೂತನ ಪ್ರಯೋಗ ನಿಮ್ಮ ಮೆಚ್ಚಿನ ವಾಹಿನಿಯಲ್ಲಿ ನಿರೀಕ್ಷಿಸ್ತಾ ಇರಿ. ಹಾಗೆ ಈ ಎಲ್ಲ ಕಾರ್ಯಕ್ರಮಗಳ ಅಪ್ಡೇಟ್ಗಳು ನಿಮಗೆ ಸಿಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅನ್ನೋ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ಎಲ್ಲ ನೋಟಿಫಿಕೇಷನ್ಗಳನ್ನ ಉಚಿತವಾಗಿ ನೀವು ಪಡ್ಕೋಬೋದು ಅಂತ ಹೇಳ್ತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಷರತ್ತಿಗೆ ಅನುಮತಿ ಕೊಡಿ. ನಮಸ್ಕಾರ.